ಹಾಯ್ ನಮಸ್ತೆ, ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ಏನಪ್ಪ ಅಂದರೆ ಮಲೆನಾಡಲ್ಲಿ ಕಳುಲೆ ಸಾಂಬಾರು ನಾವು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕಳುಲೆಯಲ್ಲಿ 2 ಥರ ಅಥವಾ ತುಂಬ ಥರ ಇದೆ. ಬಟ್ ಕಿರುಬಿದಿರು ಹಾಗೆ ಹೆಬ್ಬಿದ್ರು ಅಂತ 2 ಟೈಪ್ ಇದೆ. ಕಿರುಬಿದಿರು ಬೇಯಿಸಿದಾಗ ರೆಡ್ ಕಲರ್ ಬರುತ್ತೆ. ಹಾಗೆ ಈ ಹೆಬ್ಬಿದಿರು ಇದು ವೈಟ್ ಆಗೇ ಇರುತ್ತೆ. ನಾನು ಇದನ್ನು ಬೇಯಿಸಿಲ್ಲ. ಬೇಯಿಸಿದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ. ಬಟ್ ನಾನು ನೆನಗಳಿಲೆ ಆ ಟೈಪಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ತೊಗೊಂಡು ಬಂದು ನಾನು 2-3 ದಿನ ನೆನೆಸಿಟ್ಟಿದ್ದೆ. ಅಂದರೆ ಅವತ್ತಿನ ನೀರನ್ನು ಚೆಲ್ಲಿ ಬೇರೆ ಹೊಸದಾಗಿರೋ ನೀರನ್ನು ಹಾಕಿಡ್ತೀನಿ ಒಂದು 2-3 ದಿನ. ಹಾಗೆ ಮಾಡಿದ್ಮೇಲೆ ಅದು ಸ್ವಲ್ಪ ಹುಳಿ ತಿರುಗಿರುತ್ತೆ. ಅದು ಸ್ವಲ್ಪ ಹುಳಿಯಾಗಿರುತ್ತೆ. ಆವಾಗ ಚೆನ್ನಾಗಾಗುತ್ತೆ ಅಂತ ನೆನಗಳಲ್ಲೇ ಮಾಡ್ತೀನಿ. ಇಲ್ಲ ತಕ್ಷಣವೇ ತಂದುಬಿಟ್ಟು ಕಟ್ ಮಾಡಿ ಬೇಯಿಸಿಟ್ಕೊಂಡ್ರೆ ಅದು ಹುಳಿ ಬರಲ್ಲ. ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅದು ಕೂಡ. ನಾನು ಸ್ವಲ್ಪನೇ ನೆನೆಸಿ ಇಟ್ಕೊಂಡಿದ್ದೆ. ಈ ರೀತಿಯೂ ಒಮ್ಮೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು. ಹಾಗೆ ನಾನು ಇದನ್ನು ಚಿಕ್ಕದಾಗಿ ಎಲ್ಲ ಹೆಚ್ಚಿಟ್ಕೊಂಡಿಲ್ಲ. ಯಾಕೆ ಅಂದರೆ ಹೆಚ್ಚಿಟ್ಕೊಂಡ್ರೆ ಅಷ್ಟಾಗಿ ಕಳಲೆಯ ಒಳಗಡೆ ಖಾರ ಸೇರಿಕೊಳ್ಳಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ನೆನೆಸಿ ದಪ್ಪ ದಪ್ಪ ಹೆಚ್ಚಿ ಸ್ವಲ್ಪ ನೆನೆಸ್ಬಿಟ್ಟು ಆಮೇಲೆ ಇದನ್ನು ನಾನು ಕಲ್ಲಿಂದ ಚೆನ್ನಾಗಿ ಕುಟ್ತೀನಿ. ಆವಾಗ ಜಜ್ಜಿದಂಗೆ ಆಗುತ್ತಲ್ವ, ಆವಾಗ ಎಲ್ಲ ಕಡೆ ಖಾರ ಮಸಾಲ ಎಲ್ಲ ಏನು ಹಾಕಿರ್ತೀವಿ ಅದು ತುಂಬ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಹಾಗಾಗಿ ನಾವು ಈ ಥರ ಮಾಡ್ತಾಯಿದ್ದೀನಿ. ಕಿರುಬಿದಿರು ಇರುತ್ತಲ್ವ, ಅದನ್ನು ಸಹ ನಾನು ಇದೇ ರೀತಿ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಕಳುಲೆ ಸಾಂಬಾರಂತೂ ತುಂಬಾ ಟೇಸ್ಟು, ತುಂಬ ಖುಷಿಯಾಗುತ್ತೆ. ಇವಾಗ ಕಳುಲೆ ಸೀಸನ್ನು ಕೂಡ ಬೇಗ ಬೇಗ ಮುಗಿತಾ ಬರ್ತಾಯಿದೆ. ಏಕೆ ಅಂದರೆ ಗೌರಿ ಹಬ್ಬ ಬಂತು ಅಂದರೆ ಕಳುಲೆ ಸೀಸನ್ ಮುಗಿತಾ ಬರುತ್ತೆ. ಎಲ್ಲ ಕಳುಲೆ ಮೇಲೆ ಹೋಗಿರುತ್ತೆ, ನಮಗೆ ಕಡಿಯೋದಕ್ಕೆ ಸಿಗೋದಿಲ್ಲ. ಹಾಗಾಗಿ ಇವಾಗಲೇ ಎಷ್ಟು ಬೇಕೋ ಅಷ್ಟು ಕಳುಲೆನ ನಾವು ತಿನ್ಕೋಬೇಕು. ನಮಗೆ ಚೆನ್ನಾಗಿ ಸಿಗುತ್ತೆ ಕಳುಲೆ. ಏಕೆ ಅಂದರೆ ನಮ್ಮ ತೋಟದ ಸೈಡಲ್ಲೇ ಹೊಳೆ ಇದೆ. ಹಾಗಾಗಿ ಕಳುಲೆ ತುಂಬಾ ಸಿಗುತ್ತೆ. ನೋಡಿ, ನಾನು ಈ ರೀತಿ ಎಲ್ಲ ಇವಾಗ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಆವಾಗ ಅದನ್ನು ಬೇಯಿಸಿಲ್ಲ ಅಲ್ವಾ, ಇವಾಗ ರೆಡಿ ಮಾಡಿಕೊಂಡು ನಾನು ಬೇಯೋಕ್ಕೆ ಇಟ್ಕೊಳ್ತೀನಿ. ಇದು ಮಾತ್ರ ಅಲ್ಲ, ಇದಕ್ಕೆ ನೋಡಿ ನಾನು ಸ್ವಲ್ಪ ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ. ಹೆಚ್ಚಾಗಿ ಬೇಡ ಅಂತ ಒಂದು ಸ್ವಲ್ಪ ತೊಗರಿ ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹೆಸರು ಬೇಳೆನೂ ಸಹ ಹಾಕ್ತೀನಿ. ಹೆಸರು ಬೇಳೆನ ಯಾಕೆ ಹಾಕ್ತೀನಿ ಅಂದರೆ ಅದು ಸ್ವಲ್ಪ ತಂಪು ದೇಹಕ್ಕೆ. ಈ ಕಳುಲೆ ಉಷ್ಣಾಂಶ ಹೆಚ್ಚಿರೋದ್ರಿಂದ ಹೆಸರು ಬೇಳೆ ದೇಹಕ್ಕೆ ತಂಪು. ಹಾಗಾಗಿ ನಾನು ಕಳುಲೆಗೆ ಹೆಸರು ಬೇಳೆನ ಯೂಸ್ ಮಾಡ್ತೀನಿ. 2 ಬೇಳೆ ಹಾಕಿ ಮಾಡಿದ್ರೆ ಸಾರು ಸ್ವಲ್ಪ ಮಂದವಾಗಿ ಅಂದರೆ ಗಟ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಾಗೂ ಇರುತ್ತೆ. ನಾನು ಬೇಳೆ ಮತ್ತು ಇದನ್ನು ತೊಳ್ಕೊಳ್ತೀನಿ. ಅಲ್ಲೆಲ್ಲ ನೋಡಬೇಡಿ ನೀವು, ತುಂಬ ಪಾತ್ರೆಗಳು ಇಟ್ಕೊಂಡಿದ್ದೀನಿ ಪಾತ್ರೆ ತೊಳಿಬೇಕು ಅಂತ. ಅಷ್ಟರಲ್ಲಿ ಈ ಕಳುಲೆ ಸಾರು ಮಾಡುವಾಗ ಇದೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಪಾತ್ರೆ ಎಲ್ಲ ವಾಶ್ ಆಗಬೇಕು ನಂದು. ನಿಮಗೆ ಗೊತ್ತಿದೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಕೆಲಸ ಇರುತ್ತೆ ಅಂತ. ಅದರ ಜೊತೆಗೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು, ನಾವು ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ. ಹಾಗಾಗಿ ಅಲ್ಲಲ್ಲಿ ಏನೇನೋ ಇಟ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆಗ ತಕ್ಷಣಕ್ಕೆ ನನಗೆ ಕಳುಲೆದು ಒಂದು ರೆಸಿಪಿನ ಮಾಡಿ ಹಾಕ್ಬೋದಲ್ಲ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಾವು ಹೇಗೆ ಕಳುಲೆ ಸಾಂಬಾರು ಮಾಡ್ತೀವಿ ಅಂತ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಹೊಸಬರು ನನ್ನ ವಿಡಿಯೋನ ನೋಡ್ತಾಯಿದ್ರೆ ಲೈಕ್ ಮಾಡಿ, ಹಾಗೆ ಆಲ್ ಬಟನ್ನ ಫ್ರೆಶ್ ಮಾಡಿ. ಹಾಗೆ ನನ್ನ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಎಲ್ಲ ಬಂದು ತಲುಪುತ್ತೆ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಳಬರು ನೋಡ್ತಾಯಿದ್ರೆ ಲೈಕ್ ಕೊಟ್ಟು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇವಾಗ ನಾನು ಅದಕ್ಕೆ ಒಗ್ಗರಣೆ ಮಾಡಿಲ್ಲ, ನೀವು ನೋಡ್ತಾ ಇದ್ದೀರಾ ಅಲ್ವಾ. ಎಲ್ಲ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಟೊಮೊಟೊನ ಒಂದು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ನಾನು ಈ ಹುಳಿ ಟೊಮೊಟೊ ಹಾಕ್ತಾಯಿಲ್ಲ, ಬಾದಾಮಿ ಟೊಮೊಟೊ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಕಳುಲೆ ಸ್ವಲ್ಪ ಹುಳಿ ಬಂದಿರುತ್ತಲ್ವ, ನಾನು ನೆನೆಸಿಟ್ಟಿದ್ದಲ್ವ. ಬಾದಾಮಿ ಟೊಮೊಟೊ ಸ್ವೀಟ್ ಇರುತ್ತೆ, ಹಾಗಾಗಿ ಅತಿಯಾದ ಹುಳಿ ಆದರೆ ಚೆನ್ನಾಗಾಗಲ್ಲ. ಅದಕ್ಕೆ ನಾನು ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಇವಾಗ ಸ್ವಲ್ಪ ನೀರು ಸೇರಿಸ್ತೀನಿ. ನೀರು ಸೇರಿಸಿ ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ, ಕಳುಲೆಗೆಲ್ಲ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಇವಾಗ ಅದಕ್ಕೆ ಎಲ್ಲ ಹಾಕಿ ಮಿಕ್ಸ್ ಹೊಡೆದು ಕುಕ್ಕರಲ್ಲಿ ಒಂದು 3 ವಿಷಲ್ಲು ಹೊಡಿಸ್ತೀನಿ ನಾನು. 3 ವಿಷಲ್ ಆದರೆ ಬೇಕಾದಷ್ಟು ಬೇಳೆನೂ ಬೇಯ್ಕೊಳ್ಳುತ್ತೆ, ಹಾಗೆ ಕಳುಲೆ ಕೂಡ ಬೇಯ್ಕೊಳ್ಳುತ್ತೆ. ನಾನು ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ. ನೀವು ಕೂಡ ಮಾಡೋದಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ, ಓಕೆನಾ. ನೀರೆಲ್ಲ ಹಾಕ್ಕೊಂಡು ನಾನು ಇವಾಗ ಕಳುಲೆನ ಬೇಯಿಸೋದಕ್ಕೆ ಇಟ್ಕೊಳ್ತೀನಿ. ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಚೂರು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ನಾನೇ ಸ್ವಲ್ಪ ವೀಡಿಯೋನು ಮಾಡ್ಕೊಳ್ತಾ ಸ್ವಲ್ಪ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು. ಆದರೂ ಪರವಾಗಿಲ್ಲ, ಇದೊಂದು ರೆಸಿಪಿ ಹಾಕೋಣ ಅಂತ ಹೇಳಿಬಿಟ್ಟು ಹೀಗೆ ರೆಡಿ ಮಾಡ್ತಾಯಿದ್ದೀನಿ.
ಮಲೆನಾಡಲ್ಲಿ ನಿಮಗೆ ಗೊತ್ತಿದೆ ಸಾಮಾನ್ಯವಾಗಿ ನಾವು ಒಲೆಯಲ್ಲೇ ಅಡುಗೆ ಮಾಡೋದು. ಬಟ್ ಕಳುಲೆ ತುಂಬ ಹೊತ್ತು ಬೇಕು ಬೇಯೋದಕ್ಕೆ. ಹಾಗೆ ನಾನು ಸ್ವಲ್ಪ ಹೊರಗಡೆ ಹೋಗೋಕ್ಕಿತ್ತು, ಅದಕ್ಕೋಸ್ಕರ ಬೇಗ ಕುಕ್ಕರಲ್ಲಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಇವಾಗ ಗ್ಯಾಸ್ ಹಚ್ಚಿ ಕಳುಲೆನ ಬೇಯಕ್ಕಿಟ್ಟಿದ್ದೀನಿ. ಅದು 3 ವಿಷಲ್ ಆಗೋ ಅಷ್ಟೊತ್ತಿಗೆ ನಾನು ನನ್ನ ಉಳಿದ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಹಾಗೆ ಇವಾಗ ಏನು ಮಾಡ್ತೀನಿ ಅಂದರೆ ಖಾರಕ್ಕೆ ರೆಡಿ ಮಾಡ್ಕೊಳ್ತೀನಿ. ನೋಡಿ, ನಾನು ಒಂದು 4 ಬೆಳ್ಳುಳ್ಳಿ, ಒಂದು ಚೂರು ಶುಂಠಿ, ಹಾಗೆ ಒಂದು ನೀರುಳ್ಳಿ, ಇದನ್ನು ಹೆಚ್ಚಿಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ಇದ್ರೂ ಆಗುತ್ತೆ, ಕೊಬ್ಬರಿ ಇದ್ರೂ ಆಗುತ್ತೆ. ನಮ್ಮ ಮನೇಲಿ ತೆಂಗಿನ ಮರ ಇರೋದ್ರಿಂದ ಕೊಬ್ಬರಿ ಸಹ ಇತ್ತು. ನಾನು ಸ್ವಲ್ಪ ನೀರು ಆರಿರುವಂತಹ ಒಂದು ತೆಂಗಿನಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಸ್ವೀಟಾಗಿ ಇರುತ್ತೆ. ತೆಂಗಿನಕಾಯಲ್ಲಿ ನೀರು ಇರಲಿಲ್ಲ ಅಂದರೆ ಸ್ವೀಟಾಗಿರುತ್ತೆ. ಕೊಬ್ಬರಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ನಾನು ನೋಡಿ ಒಂದು ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅಲ್ಲ. ಇದು ನಮ್ಮ ಮನೇಲೇ ಬೆಳೆದಿರುವಂತಹ ಕೊಬ್ಬರಿ. ಹಳ್ಳಿ ಸೈಡಲ್ಲಿ ಯಾವ ವಸ್ತು ಬೇಕಾದರೂ ಸಿಗುತ್ತೆ. ಬಟ್ ಸಿಟಿಯಲ್ಲಿ ಎಲ್ಲದಕ್ಕೂ ಕಷ್ಟ ಇದೆ, ಎಲ್ಲದಕ್ಕೂ ದುಡ್ಡು ಕೊಟ್ಟು ತರಬೇಕು. ನಾವು ಇಲ್ಲಿ ಏನಾದರೂ ಒಂದು ಬೆಳ್ಕೊಂಡ್ರೆ ಆಗುತ್ತೆ. ಇಲ್ಲಿ ಒಂದು ಇವಾಗ ನೋಡಿ, ಕಳುಲೆ ಅಂತ ಸಿಕ್ತು, ತಂದ್ವಿ, ಸಾರು ಮಾಡಿದ್ವಿ, ಒಂದು ದಿನದ್ದು ಮುಗೀತು. ಆದರೆ ಸಿಟಿ ಸೈಡು ಹಾಗಲ್ಲ, ಪ್ರತಿದಿನವೂ ತೊಗೋಬೇಕು, ಮಾಡಬೇಕು, ತುಂಬಾ ರಿಸ್ಕ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗೆ ನೋಡಿ, ಇದು ನಾನು ಹೆಚ್ಕೊಂಡಿದ್ನಲ್ಲ ಒಂದು ಸರಿ ಮಿಕ್ಸಿಯಲ್ಲಿ ಹಾಗೆ ತರಿಯಾಗಿ ಮಾಡಿಕೊಂಡೆ. ಏಕೆಂದರೆ ಮತ್ತೆ ಎಲ್ಲ ಒಟ್ಟು ಹಾಕಿದ್ರೆ ಅದು ನುಣ್ಣಗೆ ರುಬ್ಬಲ್ಲ ಅಂತ ಹೇಳಿಬಿಟ್ಟು ಒಂದು ಸರಿ ತರಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಏನೇನು ಹಾಕಬೇಕು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನೇ ಫೋನ್ ಹಿಡ್ಕೊಂಡು ಆ ಕಡೆ ಈ ಕಡೆ ಆಗ್ತಾಯಿದ್ದೀನಿ. ಹಾಗೆ ನನ್ನ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಇದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಈಗ ಖಾರಕ್ಕೆ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ನಾನು ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು, ನೀವು ಎಷ್ಟು ಕಳುಲೆ ಇರುತ್ತೋ ಅಷ್ಟಕ್ಕೆ ನೋಡಿಕೊಂಡು ಹಾಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಜೀರಿಗೆ, ಹಾಗೆ ಖಾರದ ಪುಡಿ 2 ಚಮಚ ಹಾಕ್ಕೊಳ್ತೀನಿ. ನಮ್ಮ ಖಾರದ ಪುಡಿ ಅಷ್ಟೇನು ಖಾರ ಇರಲಿಲ್ಲ, ಹಾಗಾಗಿ ನಾನು 2 ಟೇಬಲ್ ಸ್ಪೂನ್ ಖಾರದ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ಜೀರಿಗೆ ಅಂತೂ ಹಾಕಲೇಬೇಕು, ಏಕೆಂದರೆ ನಿಮಗೆ ಗೊತ್ತಿದೆ ಕಳುಲೆ ಉಷ್ಣ ಅಂತ. ಜೀರಿಗೆ ಸಹ ತಂಪು, ಹಾಗಾಗಿ ನಾವು ಜೀರಿಗೆ ಸಹ ಯೂಸ್ ಮಾಡ್ತೀನಿ. ನಾನು ಸ್ವಲ್ಪ ಜಾಸ್ತಿನೇ ಜೀರಿಗೆನ ಯೂಸ್ ಮಾಡ್ಕೊಳ್ತೀನಿ. ಮತ್ತು ಖಾರ ಪುಡಿ ಇದನ್ನೆಲ್ಲ ಹಾಕಿಬಿಟ್ಟು ನೀರು ಹಾಕಿ ರುಬ್ಬಿ ಖಾರನ ರೆಡಿ ಮಾಡಿ ಇಟ್ಕೊಳ್ತೀನಿ. ರುಬ್ಬಿ ಖಾರನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ, ನಾನು ಎಷ್ಟೆಷ್ಟು ಖಾರ ಪುಡಿ ಅಂತ ಈಗಾಗಲೇ ತಿಳಿಸಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಖಾರನ ರೆಡಿ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾವು ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಕಳಲೆ ಸಾಂಬಾರು ವಾರಕ್ಕೆ 1 ಸರಿತಾದರೂ ಮಾಡ್ತಾಯಿರ್ತೀವಿ. ಏಕೆಂದರೆ ಆ ಸೀಸನಲ್ಲಿ ಮಾತ್ರ ಸಿಗೋದು ಅಲ್ವಾ, ಯಾವಾಗಲೂ ಸಹ ನಮಗೆ ಸಿಗೋದಿಲ್ಲ. ನಾವು ಏನಂದರೆ ಈಗ ಮೇ ತಿಂಗಳಿಂದ ನಮಗೆ ಆಗಸ್ಟ್ ತಿಂಗಳವರೆಗೆ ಮಾತ್ರ ಕಳಲೆ ಸಿಗೋದು. ಆಮೇಲೆ ಸಿಗೋಲ್ಲ. ಕಳಲೆ ಎಲ್ಲ ಫುಲ್ ಮೇಲೆ ಹೋಗಿರುತ್ತೆ, ಆವಾಗ ಅದನ್ನೆಲ್ಲ ನಮಗೆ ತರೋದಕ್ಕೆ ಆಗೋದಿಲ್ಲ. ಇವಾಗ ಏನಂದರೆ ಚಿಕ್ಕದಾಗಿದ್ದಾಗಲೇ ತಂದ್ಕೊಂಡು ಸಾರು ಮಾಡ್ಕೊಳ್ತೀವಿ. ಮಲೆನಾಡಲ್ಲಿ ಇವಾಗ ಯಾರ ಮನೇಲಿ ಬೇಕಾದರೂ ನೋಡಿ ಕಳುಲೆ ಮತ್ತು ಅಳಬೆ ಇದೆರಡು ಸಿಗುತ್ತೆ. ಮಾಡ್ಕೊಳ್ತಾನೆ ಇರ್ತೀವಿ. ಒಂದು ಹಳ್ಳಿ ಸೈಡಿನ ಅಡುಗೆ ರೆಡಿ ಆಗ್ತಾ ಇರುತ್ತೆ. ಕಳುಲೆ, ಕೆಸಿನ ಸೊಪ್ಪು, ಮತ್ತು ಏನಂದರೆ ಅಳಬೆ, ಈ ಥರ ನ್ಯಾಚುರಲ್ ಆಗಿರುವ ಐಟಮ್ಗಳೇ ನಮಗೆ ಸಿಗುತ್ತೆ. ಹಾಗೆ ನೋಡಿ, ಕುಕ್ಕರಲ್ಲಿ ಈಗ 1 ವಿಷಲ್ ಆಯಿತು. ಇದು ಸೆಕೆಂಡ್ ವಿಷಲ್ ಆಯಿತು. ಇನ್ನು 3rd ವಿಷಲ್ ಆದರೆ ಮುಗೀತು. ಅಲ್ಲಿಗೆ ನಂದು ಕಳುಲೆ ಬೆಂದು ರೆಡಿ ಆಗುತ್ತೆ. ಹಾಗೆ ಖಾರನೂ ಸಹ ರುಬ್ಕೊಳ್ತಾ ಇದ್ದೀನಿ, ಅದು ಸಹ ರೆಡಿ ಆಗ್ತಾ ಇದೆ. ಆಮೇಲೆ ಇದನ್ನು ಒಗ್ಗರಣೆ ಮಾಡಿಬಿಟ್ಟು ವಿಷಲಲ್ಲಿ ಹೋದ್ಮೇಲೆ ಒಗ್ಗರಣೆ ಮಾಡಿಬಿಟ್ಟು ನಾನು ರೆಡಿ ಮಾಡಿ ಮತ್ತೆ ಕುದಿಯೋಕ್ಕೆ ಇಟ್ಕೊಳ್ತೀನಿ. ಇದು ಬೆಂದಾಗಿರುತ್ತೆ ಅಲ್ವಾ, ಅದೇನು ತುಂಬಾ ಈಸಿ. ಒಗ್ಗರಣೆ ಮಾಡಿ ಕುದಿಸೋದು ಅಷ್ಟೇ. ನೋಡಿ, ನಂದು ಖಾರನೂ ಸಹ ರೆಡಿಯಾಗಿದೆ. ನುಣ್ಣಗೆ ರುಬ್ಕೊಂಡಿದ್ದೀನಿ. ಆದಷ್ಟು ನುಣ್ಣಗೆ ರುಬ್ಕೊಂಡ್ರೇ ತುಂಬ ಚೆಂದ. ಹಾಗೆ ನಾನು ಕಳುಲೆ ಸಾಂಬಾರು ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ, ಇದನ್ನು ಸಹ ನಾವು ಕೊಬ್ಬರಿ ಎಣ್ಣೆನ ನಮ್ಮ ಮನೆಯ ಕೊಬ್ಬರಿನೇ ತೊಗೊಂಡೋಗಿ ಎಣ್ಣೆನ ರೆಡಿ ಮಾಡಿಸಿ ತಂದು ಇಟ್ಕೊಂಡಿರ್ತೀವಿ. ಇವಾಗ ಮಳೆಗಾಲ ಅಲ್ವಾ, ಸ್ವಲ್ಪ ಗಟ್ಟಿಯಾಗಿದೆ. ನಾನು ಬಾಟಲ್ಗಳಿಗೆ ಒಂದು ಸ್ವಲ್ಪ ಹಾಕಿ ಇಟ್ಕೊಂಡಿರ್ತೀನಿ. ಮಳೆಗಾಲದಲ್ಲಿ ಅದು ಗಟ್ಟಿಯಾಗಿರುತ್ತೆ. ನೋಡಿ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹೆಚ್ಚಾಗಿ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. ಸನ್ಫ್ಲವರ್ ಎಲ್ಲ ಆದಷ್ಟು ಕಮ್ಮಿ. ಏನೋ ಆ ಟೈಮಲ್ಲಿ ನಮಗೆ ಕೊಬ್ಬರಿನ ರೆಡಿ ಮಾಡ್ಕೊಳಕ್ಕಾಗಲಿಲ್ಲ ಅಂದ ಟೈಮಲ್ಲಿ ಮಾತ್ರ ನಾನು ಸನ್ಫ್ಲವರ್ ಎಣ್ಣೆನ ಯೂಸ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ನಾನು ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ನೋಡಿ, ಇವಾಗ ನಾನು ಅದು ಎಣ್ಣೆ ಕರಗ್ತು. ಈಗ ಸಾಸಿವೆ ಹಾಕಬೇಕು. ಹಾಗೆ ಒಗ್ಗರಣೆ ಮಾಡಿಕೊಂಡು
ಜೀರಿಗೆ ಸಹ ಮಾತ್ರ ನಾನು ಹೇಳಿದ್ದೀನಿ ಆವಾಗಲೇ, ಕಡಲೆ ಸಾರಿಗೆ ತುಂಬಾ ಜೀರಿಗೆನ ಯೂಸ್ ಮಾಡ್ತೀನಿ. ಅದು ತುಂಬ ಹೀಟ್ ಇರೋದರಿಂದ ಮಕ್ಕಳು ತಿಂತಾರೆ, ದೊಡ್ಡವರು ತಿಂತಾರೆ. ಹಾಗಾಗಿ ಹೆಲ್ತ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಮತ್ತು ನಾನು ಬೇವಿನ ಸೊಪ್ಪು ಇವಾಗ ಏನಂದರೆ ಮಳೆ ಇರೋದರಿಂದ ನಮಗೆ ಎಲ್ಲ ಟೈಮು ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಸಿಗೋದು ಕಷ್ಟ. ತೋಟದಲ್ಲೇ ಇದ್ರೂ ಅದಕ್ಕೆ ಹುಳ ಹತ್ಕೊಂಡಿರುತ್ತೆ. ಹಾಗಾಗಿ ನಾನು ಒಳ್ಳೆಯ ಬೇವಿನ ಸೊಪ್ಪನ್ನ ತಂದುಬಿಟ್ಟು ಕ್ಲೀನ್ ಮಾಡಿ ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರ್ತೀನಿ. ಹಾಗೆ ಜೀರ್ಣಶಕ್ತಿ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಇಂಗನ್ನು ಸಹ ಉಪಯೋಗಿಸ್ಕೊಳ್ತೀನಿ. ಅಷ್ಟೇ ನಾನು ಒಗ್ಗರಣೆಗೆ ಯೂಸ್ ಮಾಡೋದು, ಮತ್ತು ಏನೂ ಇಲ್ಲ. ಎಲ್ಲ ಖಾರಕ್ಕೆಲ್ಲ ಹಾಕಿದ್ದೀನಿ ನೋಡಿ. ಇದು ಬೆಂದು ಇವಾಗ ತುಂಬ ಚೆನ್ನಾಗಾಗಿದೆ. ಇದನ್ನು ಇವಾಗ ನಾನು ಒಗ್ಗರಣೆಗೆ ಹಾಕ್ತೀನಿ. ಇದನ್ನು ಹಾಕಿದ ತಕ್ಷಣವೇ ಖಾರನೂ ಸಹ ಹಾಕ್ಕೊಳ್ತೀನಿ. ನಾನು ಈ ರೀತಿ ಕಡಲೆ ಸಾಂಬಾರು ಮಾಡ್ತೀನಿ. ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ತಿಳಿಸಿ. ಹಾಗೆ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಬ್ರೊಬ್ಬರು ಒಂದೊಂದು ಥರ ಕಡಲೆ ಸಾಂಬಾರನ್ನ ಮಾಡ್ತಾರೆ. ನಾನು ಮಾತ್ರ ಈ ರೀತಿಯ ಕಡಲೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಾಂಬಾರು ಎಷ್ಟು ಬೇಕು, ಹದ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೋಬೇಕು. ನೋಡಿ ನನ್ನದು ಈ ಥರ ಕಡಲೆ ಆಗಿದೆ. ಅನ್ನಕ್ಕೆ, ರೊಟ್ಟಿಗೆ ಎಲ್ಲ ತುಂಬಾ ಟೇಸ್ಟು. ಅಕ್ಕಿ ರೊಟ್ಟಿಗಂತೂ ತುಂಬಾ ಟೇಸ್ಟು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಹೇಗಿದೆ ಅಂತ ಹೇಳಿ. ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋಗಳನ್ನು ಅಂದರೆ ನನ್ನ ದಿನನಿತ್ಯದ ಅಡುಗೆ, ಹಾಗೆ ಕೆಲವೊಂದು ವಿಭಿನ್ನವಾದ ರೀತಿಯ ವೀಡಿಯೋಗಳನ್ನು ಮಾಡಿ ಹಾಕ್ತಾಯಿರ್ತೀನಿ. ಇದನ್ನು ಸಹ ನೀವು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ನೋಡಿ ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇದಿನ್ನು ಕುದಿ ಬಂದರೆ ಆಯಿತು. ಕುದಿ ಬಂದರೆ ಕಡಲೆ ಸಾಂಬಾರು ರೆಡಿಯಾಗುತ್ತೆ. ನಾನು ಇಷ್ಟು ನೋಡಿ ನೀರು ಹಾಕ್ಕೊಂಡಿದ್ದೀನಿ. ಇದು ಕುದಿ ಬಂದು ಗಟ್ಟಿ ಬರುತ್ತೆ. ಹಾಗಾಗಿ ಸ್ವಲ್ಪ ಕುದಿ ಬರಬೇಕು, ಯಾಕೆಂದರೆ ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ, ಅದಕ್ಕೋಸ್ಕರ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನಾನು ಆವಾಗ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನನ್ನ ಕಡಲೆ ಸಾಂಬಾರು ರೆಡಿ ಆಗ್ತಿದೆ. ನಾನು ಊಟ ಮಾಡ್ತೀನಿ. ನೀವು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.